ಸಾಮಾನ್ಯವಾಗಿ ಜನಸಾಮಾನ್ಯರು ನೋ ಪಾರ್ಕಿಂಗ್ ಜಾಗದಲ್ಲಿ ವೆಹಿಕಲ್ ನಿಲ್ಲಿಸಿದ್ರೆ ಅಲ್ಲಿ ಪೊಲೀಸರು ಬಂದು ಫೈನ್ ಹಾಕ್ತಾರೆ. ಆದ್ರೆ ಈಗ ಬರ್ತಿರೋ ಮಾಹಿತಿಯ ಪ್ರಕಾರ ಪೊಲೀಸ್ ಜೀಪ್ ಒಂದು ನೋ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿದ್ರಂತೆ. ಅದಕ್ಕೆ ಯಾವುದೇ ಮುಲಾಜಿಲ್ಲದೆ ಫೈನ್ ಹಾಕಿದ್ದಾರಂತೆ. ಪೊಲೀಸ್ ಜೀಪಿಗೆ ಬಿತ್ತು ಫೈನ್. ನೋ ಪಾರ್ಕಿಂಗ್ ನಲ್ಲಿ ನಿಲ್ಲಿಸಿದ್ದ ಪೊಲೀಸ್ ವಾಹನ. ಮುಲಾಜಿಲ್ಲದೆ ಪೊಲೀಸ್ ಜೀಪಿಗೆ 500 ರೂಪಾಯಿ ದಂಡವನ್ನ ವಿಧಿಸಲಾಗಿದೆ. ಎನ್ಆರ್ಪುರ ಠಾಣೆಯ ಪೊಲೀಸ್ ಜೀಪಿಗೆ ದಂಡ ಬಿದ್ದಿದೆ. ಪೊಲೀಸರಿಗೆ ದಂಡಾಸ್ತ್ರ ಇಲ್ಲ ಅಂತ ಯಾವನ ಹೇಳಿದ್ರು? ಬಿದ್ದಿದೆ ನೋಡಿ ಇವತ್ತು. ಎನ್ಆರ್ಪುರ ಠಾಣೆಯ ಜೀಪಿಗೆ ಕೊಪ್ಪ ಪೊಲೀಸರ ದಂಡ. ಗಸ್ತಿನಲ್ಲಿದ್ದ ಪೊಲೀಸರಿಂದ ಪೊಲೀಸ್ ವಾಹನ ಲಾಕ್. 500 ದಂಡ ಕಟ್ಟಿ ವಾಹನ ಬಿಡಿಸಿಕೊಂಡ ಪೊಲೀಸ್ನವರು. ಕೊಪ್ಪ ಪಿಎಸ್ಐ ಬಸವರಾಜ್ ಕಾರ್ಯಕ್ಕೆ ಭಾರಿ ಮೆಚ್ಚುಗೆಗಳು ವ್ಯಕ್ತವಾಗ್ತಾ ಇದೆ. ಕಾನೂನು ಎಲ್ಲರಿಗೂ ಒಂದೇ ಎಂಬ ಸಂದೇಶ ಸಾರಿದ ಪಿಎಸ್ಐ. ಪೊಲೀಸ್ ಜೀಪಿಗೆ ಬಿತ್ತು ಫೈನ್. ಸಾಮಾನ್ಯ ಜನಸಾಮಾನ್ಯರಿಗೆ ಒಂದು ಒಳ್ಳೆ ಸಂದೇಶ ಇದು. ಪೊಲೀಸರು ಅಂದ ಕೂಡಲೇ ಸ್ವಾಭಾವಿಕವಾಗಿ ಜನರಿಗೆ ಬರೋದೇನು? ಲಂಚ ತಗೋತಾರೆ, ಉಳ್ಳವರ ಪರ ನಿಂತ್ಕೋತಾರೆ, ದುರ್ಬಲರನ್ನ ವಿರೋಧ ಮಾಡ್ತಾರೆ, ದುರ್ಬಲರನ್ನ ಮಾತ್ರ ಹಣಕ್ಕಾಗಿ ಪೀಡಿಸ್ತಾರೆ, ಪ್ರಬಲರನ್ನ ಬಿಟ್ಟು ಕಳಿಸ್ತಾರೆ. ನೋಡಿ, ಇವತ್ತು ಅನಧಿಕೃತವಾಗಿ ನೋ ಪಾರ್ಕಿಂಗ್ ಸ್ಥಳದಲ್ಲಿ ಪೊಲೀಸ್ ವಾಹನವೊಂದು ನಿಂತಿರುತ್ತೆ. ಆ ಸಂದರ್ಭ ಗಸ್ತಿನಲ್ಲಿದ್ದಂತಹ ಟ್ರಾಫಿಕ್ ಪೊಲೀಸು ಆ ವಾಹನ ಗಮನಿಸ್ತಾರೆ, ಅದಕ್ಕೆ ಫೈನ್ ಜಡೀತಾರೆ, ಜೊತೆಗೆ ಆ ವಾಹನವನ್ನು ಲಾಕ್ ಮಾಡ್ಕೋತಾರೆ. 500 ರೂಪಾಯಿ ದಂಡ. ಆ ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸಿದ ಕಾರಣ ಪ್ರತ್ಯೇಕವಾದಂತಹ ಫೈನ್ಗಳ ಪ್ಯಾಕೇಜ್ಗಳಿರ್ತವೆ. ಒಂದೊಂದು ಜಾಗದಲ್ಲಿ 500, ಒಂದೊಂದು ಜಾಗದಲ್ಲಿ 2000. ಆ ಜಾಗದಲ್ಲಿ 500 ರೂಪಾಯಿ ದಂಡ. ಅದನ್ನು ಕಟ್ಟಿ ಬಿಡಿಸಿಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ರಶೀದಿಯನ್ನು ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಸೊ ಪೊಲೀಸರನ್ನು ಕೂಡ ಬಿಟ್ಟಿಲ್ಲ. ಮುಲಾಜಿಲ್ಲದೆ ಪೊಲೀಸರಿಗೆ ಫೈನ್ ಹಾಕಿ ಈ ತರಹದ್ದು ಒಂದು ಸ್ಥಳದಲ್ಲಿ ಮಾತ್ರ ಆಗಬಾರ್ದು, ಎಲ್ಲ ಕಡೆಯಲ್ಲೂ ಕೂಡ ಈ ತರಹದೊಂದು ಕಾನೂನು ಜಾರಿಯಾಗಬೇಕು. ಪೊಲೀಸರು ಅಂತ ನೋಡದೆ ಅವರಿಗೂ ಕೂಡ ಫೈನ್ ಹಾಕಿ ಸಮಾಜದಲ್ಲಿ ಎಲ್ಲರೂ ಒಂದೇನು ಅಂತ ಸಂದೇಶವನ್ನು ಸಾರಿದ್ದಾರೆ ಆ ಭಾಗದ ಟ್ರಾಫಿಕ್ ಪೊಲೀಸರು. ಸಾಮಾನ್ಯವಾಗಿ ಜನಸಾಮಾನ್ಯರು ನೋ ಪಾರ್ಕಿಂಗ್ ಜಾಗದಲ್ಲಿ ವೆಹಿಕಲ್ ನಿಲ್ಲಿಸಿದ್ರೆ ಅಲ್ಲಿ ಪೊಲೀಸರು ಬಂದು ಫೈನ್ ಹಾಕ್ತಾರೆ. ಆದ್ರೆ ಈಗ ಬರ್ತಿರೋ ಮಾಹಿತಿಯ ಪ್ರಕಾರ ಪೊಲೀಸ್ ಜೀಪ್ ಒಂದು ನೋ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿದ್ರಂತೆ. ಅದಕ್ಕೆ ಯಾವುದೇ ಮುಲಾಜಿಲ್ಲದೆ ಫೈನ್ ಹಾಕಿದ್ದಾರಂತೆ. ಪೊಲೀಸ್ ಜೀಪಿಗೆ ಬಿತ್ತು ಫೈನ್. ನೋ ಪಾರ್ಕಿಂಗ್ ನಲ್ಲಿ ನಿಲ್ಲಿಸಿದ್ದ ಪೊಲೀಸ್ ವಾಹನ. ಮುಲಾಜಿಲ್ಲದೆ ಪೊಲೀಸ್ ಜೀಪಿಗೆ 500 ರೂಪಾಯಿ ದಂಡವನ್ನ ವಿಧಿಸಲಾಗಿದೆ. ಎನ್ಆರ್ಪುರ ಠಾಣೆಯ ಪೊಲೀಸ್ ಜೀಪಿಗೆ ದಂಡ ಬಿದ್ದಿದೆ. ಪೊಲೀಸರಿಗೆ ದಂಡಾಸ್ತ್ರ ಇಲ್ಲ ಅಂತ ಯಾವನ ಹೇಳಿದ್ರು? ಬಿದ್ದಿದೆ ನೋಡಿ ಇವತ್ತು. ಎನ್ಆರ್ಪುರ ಠಾಣೆಯ ಜೀಪಿಗೆ ಕೊಪ್ಪ ಪೊಲೀಸರ ದಂಡ. ಗಸ್ತಿನಲ್ಲಿದ್ದ ಪೊಲೀಸರಿಂದ ಪೊಲೀಸ್ ವಾಹನ ಲಾಕ್. 500 ದಂಡ ಕಟ್ಟಿ ವಾಹನ ಬಿಡಿಸಿಕೊಂಡ ಪೊಲೀಸ್ನವರು. ಕೊಪ್ಪ ಪಿಎಸ್ಐ ಬಸವರಾಜ್ ಕಾರ್ಯಕ್ಕೆ ಭಾರಿ ಮೆಚ್ಚುಗೆಗಳು ವ್ಯಕ್ತವಾಗ್ತಾ ಇದೆ. ಕಾನೂನು ಎಲ್ಲರಿಗೂ ಒಂದೇ ಎಂಬ ಸಂದೇಶ ಸಾರಿದ ಪಿಎಸ್ಐ. ಪೊಲೀಸ್ ಜೀಪಿಗೆ ಬಿತ್ತು ಫೈನ್. ಸಾಮಾನ್ಯ ಜನಸಾಮಾನ್ಯರಿಗೆ ಒಂದು ಒಳ್ಳೆ ಸಂದೇಶ ಇದು. ಪೊಲೀಸರು ಅಂದ ಕೂಡಲೇ ಸ್ವಾಭಾವಿಕವಾಗಿ ಜನರಿಗೆ ಬರೋದೇನು? ಲಂಚ ತಗೋತಾರೆ, ಉಳ್ಳವರ ಪರ ನಿಂತ್ಕೋತಾರೆ, ದುರ್ಬಲರನ್ನ ವಿರೋಧ ಮಾಡ್ತಾರೆ, ದುರ್ಬಲರನ್ನ ಮಾತ್ರ ಹಣಕ್ಕಾಗಿ ಪೀಡಿಸ್ತಾರೆ, ಪ್ರಬಲರನ್ನ ಬಿಟ್ಟು ಕಳಿಸ್ತಾರೆ. ನೋಡಿ, ಇವತ್ತು ಅನಧಿಕೃತವಾಗಿ ನೋ ಪಾರ್ಕಿಂಗ್ ಸ್ಥಳದಲ್ಲಿ ಪೊಲೀಸ್ ವಾಹನವೊಂದು ನಿಂತಿರುತ್ತೆ. ಆ ಸಂದರ್ಭ ಗಸ್ತಿನಲ್ಲಿದ್ದಂತಹ ಟ್ರಾಫಿಕ್ ಪೊಲೀಸು ಆ ವಾಹನ ಗಮನಿಸ್ತಾರೆ, ಅದಕ್ಕೆ ಫೈನ್ ಜಡೀತಾರೆ, ಜೊತೆಗೆ ಆ ವಾಹನವನ್ನು ಲಾಕ್ ಮಾಡ್ಕೋತಾರೆ. 500 ರೂಪಾಯಿ ದಂಡ. ಆ ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸಿದ ಕಾರಣ ಪ್ರತ್ಯೇಕವಾದಂತಹ ಫೈನ್ಗಳ ಪ್ಯಾಕೇಜ್ಗಳಿರ್ತವೆ. ಒಂದೊಂದು ಜಾಗದಲ್ಲಿ 500, ಒಂದೊಂದು ಜಾಗದಲ್ಲಿ 2000. ಆ ಜಾಗದಲ್ಲಿ 500 ರೂಪಾಯಿ ದಂಡ. ಅದನ್ನು ಕಟ್ಟಿ ಬಿಡಿಸಿಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ರಶೀದಿಯನ್ನು ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಸೊ ಪೊಲೀಸರನ್ನು ಕೂಡ ಬಿಟ್ಟಿಲ್ಲ. ಮುಲಾಜಿಲ್ಲದೆ ಪೊಲೀಸರಿಗೆ ಫೈನ್ ಹಾಕಿ ಈ ತರಹದ್ದು ಒಂದು ಸ್ಥಳದಲ್ಲಿ ಮಾತ್ರ ಆಗಬಾರ್ದು, ಎಲ್ಲ ಕಡೆಯಲ್ಲೂ ಕೂಡ ಈ ತರಹದೊಂದು ಕಾನೂನು ಜಾರಿಯಾಗಬೇಕು. ಪೊಲೀಸರು ಅಂತ ನೋಡದೆ ಅವರಿಗೂ ಕೂಡ ಫೈನ್ ಹಾಕಿ ಸಮಾಜದಲ್ಲಿ ಎಲ್ಲರೂ ಒಂದೇನು ಅಂತ ಸಂದೇಶವನ್ನು ಸಾರಿದ್ದಾರೆ ಆ ಭಾಗದ ಟ್ರಾಫಿಕ್ ಪೊಲೀಸರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.